ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕರಾವಳಿಯಲ್ಲಿ ಕಾಂಗ್ರೆಸ್ ಪಕ್ಷದ ಇಬ್ಬರು ಮಾತ್ರ ಗೆದ್ದಿದ್ದಾರೆ. ಆದ್ರಿಂದ ಇಲ್ಲಿ ನಮಗೆ ಜನಪ್ರತಿನಿಧಿಗಳು ಬೇಕಲ್ವಾ? ಹಾಗಾಗಿ ಇಲ್ಲಿಗೆ ಬರ್ತಾ ಇರ್ತೇನೆ. ಬಿಜೆಪಿಗೆ ಓಟ್ ಹಾಕಿ ಗೆಲ್ಲಿಸಿದ್ದಾರೆ, ಆದ್ರೆ ಅವರಿಂದ ಇಲ್ಲಿ ಯಾವುದೇ ಉಪಯೋಗವಾಗ್ತಾ ಇಲ್ಲ. ಕಾಂಗ್ರೆಸ್ನಿಂದ ಸಹಾಯವಾಗ್ತಾ ಇದೆ. ಅದನ್ನು ಮನದಟ್ಟು ಮಾಡಬೇಕು ಅಂತ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ. ಬೆಳ್ತಂಗಡಿಗೆ ಆಗಮಿಸಿದ ಅವರು ಮಾಧ್ಯಮದೊಂದಿಗೆ ಮಾತನಾಡಿದ್ರು. ನಮ್ಮ ಸರ್ಕಾರದಲ್ಲಿ ಇಲ್ಲಿನ ಮಂತ್ರಿಗಳು ಇರಲಿ ಅನ್ನೋದು ಆಸೆ. ಇದು ಹಿಂದುತ್ವದ ಭದ್ರಕೋಟೆ ಎಂದು ಯಾರು ಹೇಳಿದ್ದು? ಎಲ್ಲಾ ಧರ್ಮಕ್ಕೂ ಇದು ಭದ್ರಕೋಟೆ. ಇಲ್ಲಿನ ನೀರು, ದೇವಸ್ಥಾನ, ದರ್ಗಾ, ಪರಿಸರ, ಸಮುದ್ರ, ಬ್ಯಾಂಕ್ಗಳು ಜಾತಿ ಧರ್ಮದ ಮೇಲಿದೆಯೇ? ಇಲ್ಲಿ ಯಾವುದು ಜಾತಿ ಮೇಲಿಲ್ಲ, ನೀತಿಯ ಮೇಲಿದೆ. ಅವೆಲ್ಲವೂ ಎಲ್ಲ ಜಾತಿ ಧರ್ಮದ ಮೇಲಿದೆ. ಇಲ್ಲಿ ಹಿಂದೂ ಮಾತ್ರವಲ್ಲ, ಕೆಲವರು ನಾವೆಲ್ಲ ಹಿಂದೂ ಒಂದು ಅನ್ನುತ್ತಿದ್ದಾರೆ. ಕೃಷಿಕರು, ಜೈನರು, ಒಕ್ಕಲಿಗರು, ಬಿಲ್ಲವರು, ಲಿಂಗಾಯತರು ನಾವೆಲ್ಲ ಒಂದು ಅನ್ನುತ್ತಿದ್ದಾರೆ. ಬಿಜೆಪಿಯವರು ಏನಾದ್ರೂ ಮಾಡ್ಲಿ, ನಾವು ಎಲ್ಲಾ ಧರ್ಮದವರ ಪರ ಕೆಲಸ ಮಾಡ್ತೀವಿ. ಎಲ್ಲಾ ವರ್ಗದ ಜನರನ್ನು ನಾವು ರಕ್ಷಣೆ ಮಾಡಲೇಬೇಕು. ಅವರು ಹೇಳುವುದನ್ನ ರಾಜ್ಯದ ಜನ ಒಪ್ಪಬೇಕಲ್ಲ. ಜಾತಿ ಗಣತಿ ವಿಚಾರದಲ್ಲಿ ರಾಹುಲ್ ಗಾಂಧಿಯವರ ಪತ್ರ ನಾನು ನೋಡಿಲ್ಲ. ಕಾಂಗ್ರೆಸ್ ಪಕ್ಷ ಎಲ್ಲರನ್ನೂ ಸರಿ ಸಮಾನತೆಯಿಂದ ನೋಡುವ ಮೂಲ ಸಿದ್ಧಾಂತವಿದೆ. ತುಳಿತಕ್ಕೊಳಗಾದ ಸಮಾಜಕ್ಕೆ ಶಕ್ತಿ ಕೊಡಬೇಕು. ರಾಹುಲ್ ಗಾಂಧಿಯವರು ಯಾರಿಗೂ ಅನ್ಯಾಯ ಆಗಬೇಕೆಂದು ಹೇಳಿಲ್ಲ. ಜೈನರಲ್ಲಿ, ಬ್ರಾಹ್ಮಣರಲ್ಲಿ, ಲಿಂಗಾಯತ, ಒಕ್ಕಲಿಗರಲ್ಲಿ ಬಡವರಿಲ್ವಾ? ವರದಿ ಬಗ್ಗೆ ಈಗ ಚರ್ಚೆ ಮಾಡ್ತಾ ಇದ್ದೇವೆ, ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ವಕ್ಫ್ ಹೋರಾಟದ ವಿಚಾರದಲ್ಲಿ ನಾನು ಅಶೋಕ್ ವಕ್ತಾರ ಅಲ್ಲ, ಕಾಂಗ್ರೆಸ್ ವಕ್ತಾರ ಎಂದು ಡಿಕೆ ಶಿವಕುಮಾರ್. ಹೌದು, ಈಗ ನೀವು ಹೇಳೋದು ಕರೆಕ್ಟು. ಇಲ್ಲಿ ಕರಾವಳಿಯಲ್ಲಿ ಬಹಳ ಜನರ ಬದುಕು, ಭಾವನೆಕ್ಕಿಂತ ಬದುಕು ಇಂಪಾರ್ಟೆಂಟ್. ಸೊ ಬದುಕಿದ್ರೆ ಭಾವನೆ. ಸೊ ನಾವು ಭಾವನೆ ಮೇಲೆ ರಾಜಕಾರಣ ಮಾಡೋದಕ್ಕಿಂತ ಬದುಕಿನ ಮೇಲೆ ರಾಜಕಾರಣ ಮಾಡಬೇಕು ಅಂತ ನಾವು ಕಾರ್ಯಕ್ರಮ. ಸೊ ಅದಕ್ಕೆ ನಾನು ಕರಾವಳಿ ಕ್ಷೇತ್ರ ಬರೀ ಇಬ್ಬರು ಮಾತ್ರ ಗೆದ್ದಿದ್ದಾರೆ. ನಮಗೆ ಜನರಿಗೂ ಒಳ್ಳೇದಾಗಬೇಕಲ್ಲ. ಸೊ ಕರ್ನಾಟಕ ರಾಜ್ಯದಲ್ಲಿ ಒಂದು ಬಲಿಷ್ಠವಾದ ಸರ್ಕಾರ ಇದೆ. ಮುಂದಕ್ಕೂ ಕೂಡ ಸರ್ಕಾರ ಬರ್ತದೆ, ಅದಕ್ಕೇನು ಅನುಮಾನ ಬೇಡ. ಬಟ್ ಇಲ್ಲೂ ಕೂಡ ಪ್ರತಿನಿಧಿಗಳು ಬೇಕಲ್ಲ ನಮಗೆ. ಸೊ ಅದಕ್ಕೆ ಈಗ ಬಿಜೆಪಿ ಓಟ್ ಹಾಕಿ ಗೆಲ್ಸಿದ್ರು. ಕಾಂಗ್ರೆಸ್ಸಿಂದ ಜನರಿಗೆ ಪ್ರತಿ ಒಂದು ಕುಟುಂಬಕ್ಕೂ ಸಹಾಯ ಆಗ್ತಾಯಿದೆ ಹೊರತು ಬಿಜೆಪಿಯಿಂದ ಏನಾಗ್ತಾ ಇರಲ್ಲ. ಅದಕ್ಕೆ ಅವ್ರಿಗೆಲ್ಲ ಮಂದಟ್ಟು ಮಾಡಬೇಕು, ಅವ್ರಿಗೂ ಒಳ್ಳೇದಾಗಲಿ, ಅವ್ರ ಸರ್ಕಾರನೂ ಇರಲಿ, ಅವರಲ್ಲೂ ಮಂತ್ರಿಗಳು ಆಗಬೇಕು ಅನ್ನೋದು ನಮ್ಮ ಆಸೆ. ನಾನಿನ್ನ ಲೆಟರ್ ನೋಡಿಲ್ಲ. ಕಾಂಗ್ರೆಸ್ ಪಕ್ಷ ಎಲ್ಲರಿಗೂ ಕೂಡ ಸರಿಸಮಾನತೆಯಿಂದ ತೆಗೆದುಕೊಂಡು ಹೋಗಬೇಕಾದಂಥ ಒಂದು ಮೂಲ ಧರ್ಮ ಇದೆ, ಸಿದ್ಧಾಂತ ಇದೆ. ಎಲ್ಲರಿಗೂ ನ್ಯಾಯ ಕೊಡಬೇಕು ಅನ್ನೋದಿದೆ. ರಾಹುಲ್ ಗಾಂಧಿಯವರು ಯಾರಿಗೂ ಅನ್ಯಾಯ ಆಗಬೇಕು ಅಂತ ಎಲ್ಲೂ ಹೇಳಿಲ್ಲ. ತುಳಿತಕ್ಕೆ ಒಳಗಾದಂಥ ಸಮಾಜಕ್ಕೆ ಹೆಚ್ಚಿಗೆ ಶಕ್ತಿ ಕೊಡಬೇಕು ಅನ್ನೋದಿದೆ. ಯಾವುದೇ ತುಳಿತಕ್ಕೆ ಒಳಗಾದಂಥ ಸಮಾಜಗಳು, ಯಾವುದೇ ಈಗ ಈಗ ಜೈನರಲ್ಲಿ ಬಡವರಿಲ್ವಾ, ಬ್ರಾಹ್ಮಣರಲ್ಲಿ ಬಡವರಿಲ್ವಾ, ಲಿಂಗಾಯತರಲ್ಲಿ ಬಡವರಿಲ್ವಾ? ಎಲ್ಲ ಜನರಲ್ಲೂ ಕೂಡ ಬಡವರಿದ್ದಾರೆ, ಒಕ್ಕಲಿಗರಲ್ಲಿ ಬಡವರಿದ್ದಾರೆ, ಎಲ್ಲರೂ ಇದ್ದಾರೆ, ಎಲ್ಲ ಬಡವರಿದ್ದಾರೆ. ಎಲ್ಲರಿಗೂ ಕೂಡ ನ್ಯಾಯನ ಒದಗಿಸ್ಕೊಡ್ಬೇಕು. ನೋಡಪ್ಪ, ಅದೆಲ್ಲ ನಾವು ಈಗ ಚರ್ಚೆ ಮಾಡ್ತಾ ಇದ್ದೀವಿ, ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಕೆಲವರು ಮನೆಗಳಲ್ಲಿ ಇರಲಿಲ್ಲ, ಕೆಲವರು 90% ಈಗ ನಮಗಿರೋ ದಾಖಲೆ ಪ್ರಕಾರ 90% ಬರ್ಸ್ಕೊಂಡಿದ್ದಾರೆ. ಇನ್ನು 10% ಇಲ್ಲ. ಕೆಲವು ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡ್ತೀವಿ. ಸ್ವಲ್ಪ ತಾಳ್ಮೆಯಿಂದ, ಇನ್ನು ಬೇಕಾದಷ್ಟು ಟೈಮ್ ಇದೆ. ಕೆಲವನ್ನೆಲ್ಲ ನಮ್ಮ ಮಂತ್ರಿಗಳೆಲ್ಲ ಹೇಳಿದಾರಲ್ಲ, ಇದಕ್ಕೆಲ್ಲ ಈಗ ಜಸ್ಟ್ ಪುಸ್ತಕ ತೆಗೆದು ನಮ್ಮ ಕೈ ಕೊಟ್ಟಿದ್ದಾರೆ. ನಾವು ಇನ್ನೂ 2 ದಿನ 3 ದಿನ ಅಧ್ಯಯನ ಮಾಡಿದ್ದೀವಿ, ಚರ್ಚೆ ಮಾಡ್ತಾ ಇದ್ದೀವಿ. ಇನ್ನು ಇಲ್ಲಿಗೆ ಇದು ಏಕಾಏಕಿ ಯಾವ ತೀರ್ಮಾನ, ಆ ಥರದ ತೀರ್ಮಾನ ಯಾರೂ ತೆಗೆದುಕೊಳ್ಳುವುದಿಲ್ಲ. ಯಾರು ಹೇಳಿದ್ರಿ ಹಿಂದುತ್ವದ ಭದ್ರಕೋಟೆ ಅಂತ? ಎಲ್ಲ ಧರ್ಮಕ್ಕೂ ಇದೊಂದು ಭದ್ರಕೋಟೆ. ಇಲ್ಲಿರೋಂಥ ನೀರು, ಇಲ್ಲಿರೋಂಥ ದೇವಸ್ಥಾನ, ಇಲ್ಲಿರೋಂಥ ದರ್ಗಾ, ಇಲ್ಲಿರೋಂಥ ಪರಿಸರ, ಇಲ್ಲಿರೋಂಥ ವಾತಾವರಣ, ಇಲ್ಲಿರೋಂಥ ಸಮುದ್ರ ಜಾತಿ ಮೇಲಿದೆಯಾ? ಜಾತಿ ಏನಿಲ್ಲ, ನೀತಿ ಮೇಲಿದೆ. ಇಲ್ಲಿರೋಂಥ ಶೈಕ್ಷಣಿಕ ಕ್ಷೇತ್ರ, ಇಲ್ಲಿರೋಂಥ ಬ್ಯಾಂಕ್ಗಳು, ಇಲ್ಲಿರೋಂಥ ಧಾರ್ಮಿಕ ಕ್ಷೇತ್ರಗಳು, ಎಲ್ಲಿದೆ? ಎಲ್ಲರಿಗೂ ಇದೆ. ಇದೇನು ಬರೀ ಹಿಂದೂ ಅನ್ನೋದಿಲ್ಲ. ಕೆಲವರು ಮಾತ್ರ ಹಿಂದೂ, ನಾವು ಮುಂದು ಅಂತಾರೆ. ನಾವು ಹಿಂದೂ, ಕ್ರೈಸ್ತರು, ಮುಸಲ್ಮಾನರು, ಸಿಖ್ರು, ಜೈನರು, ಒಕ್ಕಲಿಗರು, ಲಿಂಗಾಯತರು, ಬೇರೆ ಬೇರೆ ಬಿಲ್ಲವರು ಎಲ್ಲ ಜನಾಂಗನೂ ನಾವು ಒಂದು ಅಂತೀವಿ ಅಷ್ಟೇ.
ಬಿಜೆಪಿ ಹಿಂದುತ್ವದ ಆಧಾರದಲ್ಲಿ ಇಲ್ಲಿ ಯಾವಾಗಲೂ ಚುನಾವಣೆ ಹೋಗ್ತಾರೆ. ಅವ್ರು ಏನಾದ್ರು ಮಾಡ್ಕೊಳ್ಳಿ, ನಮ್ಮದು ಎಲ್ಲ ವರ್ಗದ ಜನರಿಗೂ ನಾವು ರಕ್ಷಣೆ ಮಾಡಬೇಕು. ಬಿ ಜೆ ಪಿ ಬಿಡಿ ಅವ್ರದ್ದು, ನಾನು ಯಾಕೆ ಅವ್ರ ಸುದ್ದಿ ಹೋಗೋಣ, ಅವ್ರ ಟೀಕೆ ಯಾಕೆ ಮಾಡಕ್ಕೆ ಹೋಗೋಣ? ಅವ್ರೇನು ಹೋದ್ರು ಇಡೀ ರಾಜ್ಯ ಜನ ಒಪ್ಪಬೇಕಲ್ಲ. ರಾಜ್ಯ ಅಂದರೆ ಕರಾವಳಿ ಪ್ರದೇಶ, ಮಲೆನಾಡು ಪ್ರದೇಶ, ಹಳೆ ಮೈಸೂರು, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಬೆಂಗಳೂರು, ಇವೆಲ್ಲ ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.